ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜೂನಿಯರ್ ಖರ್ಗೆಗೆ ಭಾರಿ ಶೇಮ್. ಗೃಹ ಮಂತ್ರಿಗಳೇ, ಇದೇನಾಯಿತು ನಿಮ್ಮ ತವರು ಜಿಲ್ಲೆಯಲ್ಲಿ? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಒಂದು ತಿಂಗಳಿಂದ ಮಾಧ್ಯಮದಲ್ಲಿ ಜಾಸ್ತಿ ಸುದ್ದಿಯಲ್ಲಿ ಇದ್ದವರು ಯಾರಂದರೆ ಇದೇ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು. ಜೊತೆಗೆ ಇವತ್ತು ಕೂಡ ಅಷ್ಟೇ ಪ್ರಮಾಣದ ಸುದ್ದಿಯಲ್ಲಿರುವಂಥ ಒಂದು ಸುದ್ದಿ ಅವರ ತವರು ಕ್ಷೇತ್ರದಿಂದ ಬಂದಿದೆ. ಸ್ವತಃ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ನಡೆಯಬಾರದು ನಡೆದುಬಿಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವರು ಬೆಳಗ್ಗೆ ಎದ್ದ ನಂತರ ಸಂಜೆ ಮಲಗುವ ತನಕ RSSನ ಜಪ ಮಾಡ್ತಾ ಇದ್ರು. ಜೊತೆಗೆ ಅವರ ಈ RSSನ ಜಪ 6 ತಿಂಗಳಿಂದ ಜಾಸ್ತಿ ಆಗ್ತಾನೆ ಇತ್ತು. ಆದರೆ ಯಾವಾಗ ಗೃಹ ಸಚಿವರಾಗಿ ಆಯ್ಕೆಯಾದ ನಂತರ ಅಥವಾ ಗೃಹ ಖಾತೆ ತಮ್ಮ ಬುಟ್ಟಿಗೆ ಬಂದ ನಂತರ ಕಾನೂನಿನ ಅಡಿಯಲ್ಲಿ ಯಾವ ಯಾವ ಆ್ಯಕ್ಷನ್ ತೆಗೆದುಕೊಳ್ಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಾಗಬೇಕು, ಮಕ್ಕಳ ಮೇಲೆ, ಹೆಂಗಸರ ಮೇಲೆ ಅಥವಾ ಬೇರೆ ಬೇರೆ ಕಡೆ ದೌರ್ಜನ್ಯ ಆಗ್ತಿದೆ. ಜೊತೆಗೆ ಮದುವೆ ಆದವರು ಒಂದೊಂದು ತಿಂಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಬಿಟ್ಟಿದೆ. ಇವೆಲ್ಲವನ್ನು ನೋಡ್ಕೊಳ್ಬೇಕಾಗಿದ್ದಂಥ ಗೃಹ ಸಚಿವರು ಬೆಳಿಗ್ಗೆ ಎದ್ದ ನಂತರ ಸಂಜೆ ಮಲಗೋ ತನಕ RSSನ ಪಥಸಂಚಲನ ಆಗಬಾರ್ದು, RSSನ ಚಟುವಟಿಕೆ ನಡೀಬಾರ್ದು, RSSನ ಇಡೀ ದೇಶದಲ್ಲಿ ಬ್ಯಾನ್ ಮಾಡುವಂಥ ನಾನು ಪ್ರಕ್ರಿಯೆ ನಮ್ಮ ಕರ್ನಾಟಕ ಸ್ಟಾರ್ಟ್ ಮಾಡ್ತೇನೆ. ಜೊತೆಗೆ 6 ರಿಂದ 8 ಪ್ರಶ್ನೆಗಳುಳ್ಳ ಒಂದು ಲೆಟರನ್ನು ಕೂಡ RSSನ ಚೀಫ್ ಆಗಿರುವಂಥ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರಿಗೆ ಬರೆದು ಅದಾದ ನಂತರ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿದಂಥವರು ಇದೇ ಪ್ರಿಯಾಂಕ್ ಖರ್ಗೆ. ಒಂದು ಕಡೆ RSS ವಿರುದ್ಧ ವಾಗ್ದಾಳಿ ಆದರೆ ಮತ್ತೊಂದು ಕಡೆ ಮೋದಿಯನ್ನು ಸಹ ಬಿಡಲಿಲ್ಲ. ಮೋದಿಯ ವಿದೇಶಾಂಗ ನೀತಿ ಸರಿ ಇಲ್ಲ, ಮೋದಿ ಟ್ರಂಪ್ ವಿರುದ್ಧ ಮಾರ್ಕೊಂಡು ಬಿಟ್ಟಿದ್ದಾರೆ, ಮೋದಿ ವಿದೇಶಕ್ಕೆ ಹೋಗುವುದು ಕೇವಲ ರೀಲ್ಸ್ಗೋಸ್ಕರ ವಿದೇಶಕ್ಕೆ ಹೋಗಿ ಅಲ್ಲಿ ಮೆಲೋನ ಜೊತೆ ರೀಲ್ಸ್ ಮಾಡಿಕೊಂಡು ಮೆಲೋಡಿ ಹಾಡ್ಕೊಂಡು ಬರ್ತಾರೆ ಎನ್ನುವಂಥ ವಾಗ್ದಾಳಿ. ಜೊತೆಗೆ ರಾಮ ಮಂದಿರ ವಿಷಯಕ್ಕೆ ಬಂದಾಗ ಹಿಂದೂಗಳನ್ನು ಬೈಯೋದು, ರಾಮ ಮಂದಿರದ ಟ್ರಸ್ಟನ್ನು ಬೈಯೋದು, ರಾಮ ಮಂದಿರಕ್ಕೂ ಟ್ರಸ್ಟ್ಗೂ ಮತ್ತು ಕರ್ನಾಟಕದ ಗೋಪಾಲ್ ರಾವ್ ಅವರಿಗೆ ಇರುವಂಥ ನಂಟನ್ನು ಸೇರಿ ಬೈಯೋದು. ಹೀಗಾಗಿ ಒಂದರ ಮೇಲೊಂದರಂತೆ ಪಕ್ಷದ ವಕ್ತಾರರಂತೆ ಹಿಂದೆ ಮುಂದೆ ಇಲ್ಲದೆ ಎಗ್ಗಲ್ಲದೆ ಬೈತಾ ಇದ್ದಂಥವರು ಇದೇ ಪ್ರಿಯಾಂಕ್ ಖರ್ಗೆ ಅವರು. BJP ವಿರುದ್ಧ, ಹಿಂದೂ ವಿರುದ್ಧ, ಜೊತೆಗೆ RSS ವಿರುದ್ಧ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮೊದಲ ಆದ್ಯತೆಯನ್ನು ಕೊಡಬೇಕಾಗಿದ್ದಂಥ ಇದೇ ಪ್ರಿಯಾಂಕ್ ಖರ್ಗೆ ಆ ಇಲಾಖೆಯನ್ನು ಬಿಟ್ಟು, ಆ ಒಂದು ಕೆಲಸವನ್ನು ಬಿಟ್ಟು RSS ವಿರುದ್ಧ, ಮೋದಿ ವಿರುದ್ಧ, ಜೊತೆಗೆ ರಾಮ ಮಂದಿರದ ವಿರುದ್ಧ, ಭಕ್ತರ ವಿರುದ್ಧ ಹರಿಹಾಯ್ತಾ ಇದ್ರು ಇದೇ ಪ್ರಿಯಾಂಕ್ ಖರ್ಗೆ ಅವರು. ಇದಾದ ನಂತರ ಇದೀಗ ಹೊಸ ವಿಷಯ ಮತ್ತೊಂದು ವಿಷಯದಲ್ಲಿ ಇದೇ ಪ್ರಿಯಾಂಕ್ ಖರ್ಗೆ ಸದ್ದು ಮಾಡ್ತಾ ಇದ್ದಾರೆ. ಯಾವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕಿತ್ತಲ್ಲ ಅದನ್ನು ಮಾಡದೆ ಬೇರೆ ವಿಷಯಕ್ಕೆ ತಲೆ ಹಾಕಿದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೀಗ ತಮ್ಮ ಖಾತೆಯಲ್ಲಿ ಆದಂಥ ತಮ್ಮ ಖಾತೆಯ ಕೆಳಗೆ ಬರ್ತಾ ಇರುವಂಥ, ತಮ್ಮ ಖಾತೆಯಲ್ಲಿ ಬಂದಿರುವಂಥ ಒಂದು ಕಾನೂನಿನ ಸುವ್ಯವಸ್ಥೆಯಲ್ಲಿ ಅಡ್ವರ್ಟ್ ಆಗಿದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬೇರೆ ಯಾವುದೂ ಅಲ್ಲ, ನೇರವಾಗಿ ವಿಷಯಕ್ಕೆ ಬರೋದಾದರೆ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಾದಂಥ ಕಲಬುರಗಿಯ ಒಂದು ಸೆಂಟ್ರಲ್ ಜೈಲಿನಿಂದ 3 ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂಥ 3 ಸಜಾಬಂದಿ ಕೈದಿಗಳು ಇದೀಗ ಜೈಲಿನ ಕಂಬಿಯನ್ನು ಮುರಿದು ಕಾಂಪೌಂಡನ್ನು ಹಾರಿ ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಗ್ಗೆ 3:30 ವೇಳೆಗೆ 3 ಜನ ಇದೀಗ ಪರಾರಿಯಾಗಿದ್ದಾರೆ. ಇದು ಇದೀಗ ಒಂದು ಹಂತಕ್ಕೆ ಗೃಹ ಇಲಾಖೆಯಲ್ಲಿ ಭದ್ರತಾ ವೈಫಲ್ಯದ ಒಂದು ಎಡವಟ್ಟು ಕಾಡ್ತಾ ಇದೆ ಮತ್ತು ನೇರವಾಗಿ ಇದೀಗ ಅನೇಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಮತ್ತು ಇದು ಪ್ರಿಯಾಂಕ್ ಖರ್ಗೆ ಅವರಿಗೆ ದೊಡ್ಡ ಮುಖಭಂಗವಾಗಿದೆ, ದೊಡ್ಡ ಶೇಮ್ ಎನ್ನುವಂಥ ರೀತಿಯಲ್ಲಿ ತುಂಬ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅಷ್ಟಕ್ಕೂ ಏನಾಯಿತು ಅನ್ನೋದನ್ನು ನೋಡ್ತಾ ಇದ್ರೆ, ಬೀದರ್ನಲ್ಲಿ ನಡೆದಂಥ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ 3 ಆರೋಪಿಗಳು ಅಂದರೆ 3 ಸಜಾಬಂದಿ ಕೈದಿಗಳು, ಮುಸ್ತಾನ್, ಸಂತೋಷ್ ಮತ್ತು ಸಾಗರ್ ಎನ್ನುವಂಥ 3 ಜನ ಕೈದಿಗಳು ಇದೇ ಸೆಂಟ್ರಲ್ ಜೈಲಿನಲ್ಲಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜೊತೆಗೆ ಆ 3 ಜನ ಕಳೆದ 3 ದಿನಗಳಿಂದ ಹೊರಗೆ ಹೋಗಲಿಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ರು ಎನ್ನುವಂಥ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ನೋಡಿ, ಸೆಂಟ್ರಲ್ ಜೈಲ್ ಅಂದ್ಕೂಳೆ ಸಣ್ಣ ಪುಟ್ಟ ಜೈಲಲ್ಲ, ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಅತ್ಯಂತ ದೊಡ್ಡ ಕಷ್ಟದ ಕೆಲಸ. ಅಂಥ ಕಷ್ಟದ ಕೆಲಸ ಇರುತ್ತೆ. ಜೊತೆಗೆ ಅಲ್ಲಿ ಜೈಲ ಸೂಪರಿಂಟೆಂಡೆಂಟ್ ಇರ್ತಾರೆ, ಜೈಲಾಧಿಕಾರಿಗಳಿರ್ತಾರೆ, ಭದ್ರತಾ ಸಿಬ್ಬಂದಿಗಳಿರುತ್ತೆ. ಎಲ್ಲವನ್ನ ಕಣ್ಣು ತಪ್ಪಿಸಿ ಎಲ್ಲರನ್ನ ಯಾಮಾರಿಸಿ ಆ ಜೈಲಿನ ಕಂಬಿಯನ್ನು ಮುರಿದು ಹೊರಗಡೆ ಕಾಂಪೌಂಡ್ ಹಾರು ಬರೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಸೆಂಟ್ರಲ್ ಜೈಲಿನ ಒಂದು ಭದ್ರತಾ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುತ್ತೆ ಅಥವಾ ಅಲ್ಲಿನ ಭದ್ರತಾ ವೈಫಲ್ಯವನ್ನು ಎತ್ತಿ ಹಿಡಿಯುತ್ತೆ. ಸೆಂಟ್ರಲ್ ಜೈಲಿನಲ್ಲಿ ಸೂಪರಿಂಟೆಂಡೆಂಟ್ ಇರ್ತಾರೆ, ಜೈಲು ಸೂಪರಿಂಟೆಂಡೆಂಟ್ ಇರ್ತಾರೆ,
ಬೇರೆ ಬೇರೆ ಜೈಲಾಧಿಕಾರಿಗಳಿರ್ತಾರೆ, ಪೊಲೀಸ್ ಸಿಬ್ಬಂದಿ ಇರುತ್ತೆ, ಎಲ್ಲವನ್ನ ಮೀರಿ ಹೊರಗಡೆ ಭದ್ರತಾ ವ್ಯವಸ್ಥೆ ಕೂಡ ಇರುತ್ತೆ. ಇವೆಲ್ಲವನ್ನ ಮೀರಿ ಅವರಿಗೆ ಅವರ ಕಣ್ಣಿಗೆ ಮಣ್ಣೆರಚಿ ಅಲ್ಲಿಂದ ಪರಾರಿ ಆಗ್ತಾರೆ ಅಂದರೆ ಅದು ನಿಜಕ್ಕೂ ಕೂಡ ಸೆಂಟ್ರಲ್ ಜೈಲಿನ ಅಂದರೆ ಕಲಬುರಗಿಯ ಔರಾದ್ನಲ್ಲಿರುವಂಥ ಸೆಂಟ್ರಲ್ ಜೈಲಿನ ಒಂದು ಭದ್ರತಾ ವೈಫಲ್ಯ ಅಂತ ಹೇಳ್ಬೋದು. ಆ ಭದ್ರತಾ ವೈಫಲ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರಲ್ಲ ಅವರೆಲ್ಲರನ್ನು ಕೂಡ ಇದೀಗ ಪೊಲೀಸರು ಮತ್ತೊಮ್ಮೆ ಅದೇ ಪೊಲೀಸರನ್ನ ವಿಚಾರಣೆ ಮಾಡುವಂಥ ಹಂತಕ್ಕೆ ಬಂದು ಮುಟ್ಟಿದೆ. ನೋಡಿ ಏನಾಯ್ತಂದ್ರೆ, ಕಳೆದ 3 ದಿನಗಳಿಂದ ಅಂದರೆ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಕಳೆದ 3 ದಿನಗಳಿಂದ ಈ 3 ಕೈದಿಗಳು ಹೊರಗಡೆ ಹೋಗಲಿಕ್ಕೆ ಅಥವಾ ಈ ಜೈಲಿನಿಂದ ಎಸ್ಕೇಪ್ ಆಗಲಿಕ್ಕೆ, ಪರಾರಿ ಆಗಲಿಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡು ಕೆಲವೊಂದು ಆಯುಧಗಳ ಮುಖಾಂತರ, ಕೆಲವೊಂದು ಉಪಕರಣಗಳ ಮುಖಾಂತರ, ಕೆಲವೊಂದು ಹರಿತ ಉಪಕರಣಗಳ ಮುಖಾಂತರ ತಮ್ಮ ಸೆಲ್ನಲ್ಲಿರುವಂಥ ಕಂಬಿಗಳನ್ನ ಕಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಒಂದು ದಿನ ಆಗುವಂಥ ಕೆಲಸ ಅಲ್ಲ, ಯಾಕಂದರೆ ಎಲ್ಲರೂ ಮಲಗಬೇಕು, ಸೌಂಡ್ ಬರಬಾರ್ದು, ಸ್ವಲ್ಪನೇ ಕಟ್ ಮಾಡಿ ತಾವು ಹೋಗಬೇಕಾಗಿರುವಂಥ ಜಾಗ ಅಥವಾ 1 ಅಥವಾ 2 ಕಂಬಿಗಳನ್ನ ಕಟ್ ಮಾಡಬೇಕಾಗಿರುತ್ತೆ. ಆ ಕಂಬಿಗಳನ್ನ ಸತತ 3 ದಿನಗಳಿಂದ ಆ ಕಂಬಿಗಳನ್ನ ಕಟ್ ಮಾಡುವಂಥ ಕೆಲಸ ಮಾಡ್ತಿದ್ರು. ಕೊನೆಯದಾಗಿ ಕಂಬಿಗಳನ್ನ ಕಟ್ ಮಾಡಿದ ನಂತರ ನಿನ್ನೆ ಬೆಳಿಗ್ಗೆ ಅಂದರೆ ನಿನ್ನೆ ತಡರಾತ್ರಿ 3:30ಕ್ಕೆ ಅಂದರೆ ಮಂಗಳವಾರ ಬೆಳಿಗ್ಗೆ 3:30 3 ಜನ ಆ ಸೆಲ್ಲಿಂದ ಹೊರಗೆ ಬಂದು ಕಂಪೌಂಡನ್ನು ಹಾರಿ ಒಂದು ಕಂಬಿಗಳನ್ನ ಕಟ್ ಮಾಡಬೇಕು, ಜೊತೆ ಆ ಕಂಪೌಂಡನ್ನು ಏರ್ಲಿಕ್ಕೆ ಮತ್ತೊಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಹೀಗಾಗಿ ಈ 2 ಕೆಲಸವನ್ನು ಮಾಡಿದಂಥ ಮುಸ್ತಾನ್, ಸಂತೋಷ್ ಮತ್ತು ಶಾಗರ್ ಎನ್ನುವಂಥ 3 ಜನ ಸಜಾಬಂದಿ ಕೈದಿಗಳು ಜೈಲಿನಿಂದ ಸೆಲ್ನಿಂದ ಹೊರಬಂದು ಕಂಪೌಂಡನ್ನು ಹಾರಿ ಇದೀಗ ಪರಾರಿಯಾಗಿದ್ದಾರೆ. ಈ ಪರಾರಿಯ ಹಿಂದೆ ಅಲ್ಲಿನ ಭದ್ರತಾ ವೈಫಲ್ಯ ಒಂದು ಕಾರಣವಾದರೆ, ಎರಡನೇದಾಗಿ ಭದ್ರತಾ ಸಿಬ್ಬಂದಿಗಳು ಅಥವಾ ಜೈಲಿನ ಸಿಬ್ಬಂದಿಗಳು ಕೂಡ ಈ 3 ಸಹಾಯ ಮಾಡಿರುವಂಥ ಆರೋಪ ಕೇಳಿಬರ್ತಿದೆ ಮತ್ತು ಅದಕ್ಕೆ ತಕ್ಕಂತೆ ಪ್ರಕರಣ ಕೂಡ ದಾಖಲಾಗಿದೆ. ವಿತೌಟ್ ಹೆಲ್ಪ್ ಆಫ್ ಅಲ್ಲಿನ ಸಿಬ್ಬಂದಿಗಳ ಹೆಲ್ಪ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಈ 3 ಸಜಾಬಂದಿ ಕೈದಿಗಳು ಕಂಪೌಂಡನ್ನು ಅಂದರೆ ಈ ಕಂಬಿಗಳನ್ನ ಕಟ್ ಮಾಡೋದಾಗಲಿ ಅಥವಾ ಕಂಪೌಂಡನ್ನು ಹಾರೋದಾಗಲಿ ಅದು ಅಸಾಧ್ಯದ ಕೆಲಸ. ಹೀಗಾಗಿ ಈ 3 ಜನ ಜೈಲಿನಿಂದ ಪರಾರಿ ಆಗಲಿಕ್ಕೆ ಅಲ್ಲಿನ ಸಿಬ್ಬಂದಿಗಳು ಕೂಡ ನೇರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು ಒಂದು ಹಂತ. ಎರಡನೇದಾಗಿ ಇಲ್ಲಿ 2 ಪ್ರಮುಖ ವಿಷಯವನ್ನು ಗಮನಿಸಬೇಕಾಗುತ್ತೆ. ಕಳೆದ ಹಲವು ದಿನಗಳಿಂದ ಕಲಬುರಗಿಯ ಸೆಂಟ್ರಲ್ ಜೈಲಿನ ಜೈಲು ಸೂಪರಿಂಟೆಂಡೆಂಟ್ ಇರ್ತಲ್ಲ ಅವರನ್ನು ಕೂಡ ವರ್ಗಾವಣೆ ಮಾಡಲಾಯಿತು. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಕೆಲಸದ ನಿಮಿತ್ತ ಅಥವಾ ಈ ಆಡಳಿತ ಒಂದು ಹಾದಿಯಲ್ಲಿ ಅವರನ್ನು ಕೂಡ ಬೇರೆ ಜೈಲಿಗೆ, ಸೆಂಟ್ರಲ್ ಜೈಲಿಗೆ ವರ್ಗಾವಣೆಯನ್ನು ಕೂಡ ಮಾಡಲಾಯಿತು. ಅವರ ಹೋದ ನಂತರ ಆ ಪೋಸ್ಟ್ಗೆ ಇಲ್ಲಿಯ ತನಕ ಇದೇ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಕೂಡ ತಮ್ಮ ಜಿಲ್ಲೆಯ ಜೈಲಿಗೆ ಒಂದು ಜೈಲು ಸೂಪರಿಂಟೆಂಡನ್ನು ಹಾಕುವಂಥ ಮನ್ಸು ಮಾಡಲಿಲ್ಲ ಅಥವಾ ಡಿಪ್ಲಾಯ್ ಮಾಡುವಂಥ ಮನ್ಸು ಕೂಡ ಮಾಡಿರಲಿಲ್ಲ. ಹೀಗಾಗಿ ಕಲಬುರಗಿಯ ಸೆಂಟ್ರಲ್ ಜೈಲಿಗೆ ಈಗ ಜೈಲು ಸೂಪರಿಂಟೆಂಡೆಂಟ್ ಇಲ್ಲದಂತಾಗಿದೆ. ಅವರ ಅನುಪಸ್ಥಿತಿಯಲ್ಲಿ ಈ ಎಲ್ಲ ಕಿತ್ತೋದ ಕೆಲಸ ಕೂಡ ಆದದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎರಡನೇದಾಗಿ ನಿನ್ನೆ ತಾನೇ ಕಲಬುರಗಿಯ ಪೊಲೀಸ್ ಕಮಿಷನರ್ ಆದಂಥ ಶರಣಪ್ಪ ಅವರು ಜೈಲಿಗೆ ಭೇಟಿ ನೀಡಿ, ಯಾವ ಜೈಲಿಗೆ, ಇದೇ ಕಲಬುರಗಿಯ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡಿ ಭದ್ರತಾ ವ್ಯವಸ್ಥೆಯನ್ನು ನೋಡಿ ಪರಿಶೀಲನೆ ಮಾಡಿ ಹೋಗಿದ್ರು. ಅದಾದ ನಂತರ ಅಲ್ಲಿನ 3 ಜನ ಸಜಾಬಂದಿ ಕೈದಿಗಳು ಮುಸ್ತಾನ್, ಸಂತೋಷ್ ಮತ್ತು ಸಾಗರ್ ಎನ್ನುವಂಥ 3 ಜನ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಂಥ ಕೈದಿಗಳು ಜೈಲಿನ ಕಂಬಿಯನ್ನು ಮುರಿದು ಕಂಪೌಂಡನ್ನು ಹಾರಿ ಹೊರಗೆ ಬರ್ತಾರಂದರೆ ಇದು ಕಲಬುರಗಿ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆಗೆ ಒಂದು ನೇರವಾದಂಥ ಎಚ್ಚರಿಕೆಯನ್ನು ಕೊಡುತ್ತೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನೇರವಾದ, ಅದರಲ್ಲೂ ಮುಖ್ಯವಾಗಿ ಗೃಹ ಖಾತೆಯನ್ನು ನಿಭಾಯಿಸ್ತಿರುವಂಥ, ಗೃಹ ಖಾತೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದು ಭಾರಿ ಮುಖಭಂಗವಾಗಿದೆ. ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಅನೇಕರು ಇದೀಗ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾರೆ. ವಿಜೇಂದ್ರ ಹೇಳ್ತಾರೆ ಅಥವಾ ಬೇರೆ ಹೇಳ್ಬೋದು. ಆದರೆ ಮುಖ್ಯವಾಗಿ ಮಾತೆತ್ತಿದರೆ RSS, ಮಾತೆತ್ತಿದರೆ ದೇಶ ಬಿಟ್ಟು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಬಗ್ಗೆ ಮಾತನಾಡುವಂಥ, ಮಾತೆತ್ತಿದರೆ ಮೋದಿಯವರ ವಿದೇಶಾಂಗ ನೀತಿಯ ಬಗ್ಗೆ ಮಾತನಾಡುವಂಥ, ಮಾತೆತ್ತಿದರೆ ಟ್ರಂಪ್ ಎನ್ನುವಂಥ, ಮಾತೆತ್ತಿದರೆ ರಾಮ ಮಂದಿರ, ಮಾತೆತ್ತಿದರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುವಂಥ, ಮಾತೆತ್ತಿದರೆ ಬೌದ್ಧಿಸಂ, ಹಿಂದೂ ಧರ್ಮ, ಹಾಗೆ ಹೀಗೆ ಅನ್ನುವಂಥ ಮಾತನಾಡ್ತಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಅಂದರೆ ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ ಕಂಬಿ ಮುರ್ಕೊಂಡು ಕಂಪೌಂಡ್ ಹಾರಿ ಎಸ್ಕೇಪ್ ಆದಂಥ ಪ್ರಕರಣ ಇದೆಯಲ್ಲ, ಅದು ಪ್ರಿಯಾಂಕ್ ಖರ್ಗೆ ಅವರ ಗೃಹ ಸಚಿವ ಖಾತೆಗೆ ಒಂದು ಹಂತಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಪರಮೇಶ್ವರ್ ಅವರು ಗೃಹ ಖಾತೆಯನ್ನು ಹೊಂದಿರುವಾಗ ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕದ ಪೊಲೀಸರು ಭೇದಿಸಲು ಅಸಾಧ್ಯವಾದಂಥ ಅಥವಾ ಕರ್ನಾಟಕ ಪೊಲೀಸರ ಗಮನಕ್ಕೆ ಬಾರದಂಥ ಅಥವಾ ಕರ್ನಾಟಕ ಪೊಲೀಸರ ಗಮನಕ್ಕೆ ಬಂದರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವ್ಯವಹಾರ ಮಾಡ್ತಿದ್ದ ಸಂದರ್ಭದಲ್ಲಿ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನ ಡ್ರಗ್ ಮಾಫಿಯಾದ ಬಗ್ಗೆ ಎನ್ಕ್ವೈರಿ ಮಾಡಿ ಕೋಟಿ ಡ್ರಗ್ಸನ್ನು ಸೀಜ್ ಮಾಡಿ ಇಡೀ ನಮ್ಮ ಕರ್ನಾಟಕಕ್ಕೆ ಅವಮಾನ ಆಯ್ತಲ್ಲ,
ಅದು ಒಂದು ಕೂಡ ಕಪ್ಪು ಚುಕ್ಕಿಯಾಗಿತ್ತು. ಅದು 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 ಮರೆಯುವ ಮುನ್ನವೇ ಇದೀಗ ಕರ್ನಾಟಕದ ಪ್ರತಿಷ್ಠಿತ ಅಥವಾ ಒಂದು ಕಷ್ಟ ಸಾಧ್ಯವಾದಂಥ ಜೈಲಿನಿಂದ, ಅದರಲ್ಲೂ ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ 3 ಜನ ಸಜಾಬಂದಿ ಕೈದಿಗಳು ಕಂಪೌಂಡ್ ಹಾರೋದಕ್ಕೂ ಮೊದಲು ಕಂಬಿಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಕಟ್ ಮಾಡಿ, ಯಾರಿಗೂ ಸದ್ದು ಬಾರದಂತೆ ಕಟ್ ಮಾಡಿ ಆ ಸೆಲ್ನಿಂದ ಹೊರಗೆ ಬಂದು ಅದರ ನಂತರ ಕಂಪೌಂಡನ್ನು ಹಾರಿ ಎಸ್ಕೇಪ್ ಆದ ಪ್ರಕರಣ ಇದೆಯಲ್ಲ, ಇದು ಇದೀಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಭಾರೀ ಮುಜುಗರವನ್ನು ತಂದೊಡ್ಡಿದೆ. ಜೊತೆಗೆ ವಿಜಯೇಂದ್ರ ಅವರು ಹೇಳ್ತಾರೆ, ಏನು ಬಿಡಿ ಅವರು ಬೇರೆ ಬೇರೆ ವಿಷಯದಲ್ಲಿ ಭಾಗಿಯಾಗೋದು, ಅವರು ಮುಳುಗಿ ಹೋಗ್ಬಿಟ್ಟಿದ್ದಾರೆ, ಅವರಿಗೆ ಗೃಹ ಖಾತೆ ಮರೆತು ಹೋಗ್ಬಿಟ್ಟಿದೆ, ಅವ್ರು ಏನಿದ್ರು ಕೂಡ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ, ಅವ್ರು ಏನಿದ್ರು ಕೂಡ ರಾಮ ಮಂದಿರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅವ್ರು ಏನಿದ್ರು ಕೂಡ RSS ಅನ್ನು ಹೇಗೆ ನೋಂದಣಿ ಮಾಡಿಸಬೇಕು ಎನ್ನುವಂಥ ವಿಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಹೊರತು ಗೃಹ ಖಾತೆಯನ್ನು ನಿಜವಾಗೂ ಕೂಡ ಮರೆತಿದ್ದಾರಾ, ನೆನಪಿಟ್ಕೊಳ್ಳದೆ ಎಲ್ಲೂ ಕೂಡ ಈಗ ಕಾಲವಿ ಉತ್ತರ ಕೊಡಬೇಕೆನ್ನುವಂಥ ಮಾತನ್ನು ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ಸದ್ಯಕ್ಕೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಸಿಕ್ಕಿಲ್ಲ. ನೋಡಿ, ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವೈಫಲ್ಯವ ಗೊತ್ತಿಲ್ಲ, ಆದರೆ ಒಂದು ಕೆಟ್ಟ ಕೆಲಸ ಆದಾಗ, ಒಂದು ಕೆಟ್ಟ ಬೆಳವಣಿಗೆ ಆದಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಆ ಖಾತೆಯ ಸಚಿವರಿಗೆ ಹೋಲಿಸೋದು ಕೂಡ ತಪ್ಪಾಗತ್ತೆ. ಇಲ್ಲಿ ಯಾಕೆ ಲಿಂಕ್ ಆಗ್ತಿದೆ ಅಂದರೆ, ಪದೇ ಪದೇ ತಮಗೆ ಸಂಬಂಧವಿಲ್ಲದ ವಿಷಯದ ಬಗ್ಗೆ ಮಾತನಾಡ್ತಾ ಮಾಧ್ಯಮದ ಮುಂದೆ ರಾರಾಜಿಸ್ತಾ ಇದ್ದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ತಮ್ಮ ಖಾತೆಯಲ್ಲಿ, ತಮ್ಮ ಅಡಿಯಲ್ಲಿರುವಂಥ ಪೊಲೀಸ್ ಇಲಾಖೆಯ ಅಡಿಯಲ್ಲಿರುವಂಥ ಒಂದು ಸೆಂಟ್ರಲ್ ಜೈಲಿನಿಂದ 3 ಜನ ಸಜಾಬಂದಿ ಕೈದಿಗಳು ಪರಾರಿಯಾಗ್ತಾರೆ ಅಂದರೆ, ಇದು ಇದೀಗ ಅವರಿಗೆ ನೇರವಾಗಿ ಲಿಂಕ್ ಮಾಡಿ ಅವರನ್ನು ಖಾರವಾಗಿ ಬೈಯುವಂಥ ಅಥವಾ ಅವರನ್ನು ಒಂದು ಆಬ್ಜೆಕ್ಟ್ ಆಗಿ ಇಟ್ಕೊಂಡು ಅವರನ್ನು ಅಪರಾಧಿ ಸ್ಥಾನದಲ್ಲಿರುವಂಥ ಕೆಲಸವನ್ನು ಇದೀಗ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ನೋಡಬೇಕು ಪ್ರಿಯಾಂಕ್ ಖರ್ಗೆ ಅವರು ಏನೇ ಉತ್ತರ ಕೊಡಲಿ, ಆದರೆ ಮುಂದಿನ ದಿನಗಳಲ್ಲಿ ತಾವು ಮಾಡಬೇಕಂತ ಕೆಲಸ ಮಾಡಬೇಕಾಗತ್ತೆ. ಈ RSS, ರಾಮ ಮಂದಿರ, ಮೋದಿ ಎಲ್ಲನ್ನು ಬಿಟ್ಟುಕೊಂಡು ತಮ್ಮ ಖಾತೆಯ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ. ಜೊತೆಗೆ ಅವರಿಗೆ 2 ಮಹತ್ವವಾದ ಖಾತೆ ಇದೆ. ಅದು ಒಂದು ಗೃಹ ಖಾತೆ, ಮತ್ತೊಂದು ITBT. 2 ಖಾತೆ ಕೂಡ ಒಂದು ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಲ್ಲಿ ಒಂದು ಅಚ್ಚುಕಟ್ಟಿನ ಕ್ರಮವನ್ನು ಕೈಗೊಳ್ಳುವುದು. 2ನೇದಾಗಿ ITBT, ಅದು ಕೂಡ ಟೆಕ್ನಾಲಜಿಯಲ್ಲಿ ಅಂದರೆ ನಮ್ಮ ಅಭಿವೃದ್ಧಿಗೆ ತುಂಬ ಉಪಯುಕ್ತವಾದಂಥ ಖಾತೆ. ಈ 2 ಖಾತೆಯ ಮೇಲೆ ನಿಗಾ ಇಟ್ಕೊಂಡು ಆ ಖಾತೆಯಲ್ಲಿ ಆ ಒಂದು ಏರಿಯಾದಲ್ಲಿ ಏನು ಮಾಡಬೇಕಾಗತ್ತೆ ಎಲ್ಲವನ್ನು ಕೂಡ ಮಾಡಿದರೆ ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ಮತ್ತೆ ಮಾಧ್ಯಮದವರ ಮುಂದೆ ವಿರೋಧ ಪಕ್ಷದವರು ಆಡಿದ ಮಾತಿಗೆ ತಲೆ ತಗ್ಗಿಸಬೇಕಂತ ಕೆಲಸ ಕೂಡ ಬರುತ್ತೆ. ಏನೇ ಆಗಲಿ, ಇನ್ನು ಮುಂದಾದರೂ ಕೂಡ ಗೃಹ ಖಾತೆ ಅಂದ್ಕೊಳ್ಳಿ ನೂರಾರು ಲೋಪದೋಷ ಇರುತ್ತೆ. ನೀವು ಎಷ್ಟೇ ನಿಗಾ ಇಟ್ಕೊಂಡು ಎಲ್ಲ ಕಡೆ CCTV ಇಟ್ಕೊಂಡು ಏನೇ ನೀವು ಕೆಲಸ ಮಾಡಿದ್ರು ಕೂಡ ಅಲ್ಲಿ ಲೋಪದೋಷಗಳು ಆಗಿಯೇ ಆಗುತ್ತೆ, 1000ಕ್ಕೆ ಒಂದಾದರೂ ಕೂಡ ಆಗುತ್ತೆ. ಆದರೆ ಅವೆಲ್ಲವೂ ಕೂಡ ಗೃಹ ಸಚಿವರ ತಲೆಗೆ ಬರಲ್ಲ. ಇದು ಯಾಕೆ ಬಂತಂದರೆ, ತಮಗೆ ಸಂಬಂಧವಿಲ್ಲದಂಥ ವಿಷಯಗಳ ಬಗ್ಗೆ ಅತಿಯಾಗಿ ಮಾತನಾಡಿದಾಗ ಗೃಹ ಖಾತೆಯಲ್ಲಿ ಚಿಕ್ಕ ಪುಟ್ಟ ದೋಷ ಆದರೂ ಕೂಡ ಅದು ಗೃಹ ಖಾತೆಯ ಸಚಿವರಿಗೆ ತಲೆಗೆ ಬರುತ್ತೆ ಅನ್ನೋದಕ್ಕೆ ಇದೇ ಸ್ಪಷ್ಟವಾದ ಉದಾಹರಣೆ. ಏನೇ ಆಗಲಿ, ಗೃಹ ಖಾತೆ ಅಂದ್ಕೊಳ್ಳಿ ಅದು ಮುಖ್ಯಮಂತ್ರಿಯವರು ತಮ್ಮ ಅಭಿವೃದ್ಧಿ ಕಾರ್ಯದಲ್ಲಿ ಬ್ಯುಸಿ ಆಗಿಬಿಟ್ರೆ ಆ ಎಲ್ಲ ಅಭಿವೃದ್ಧಿ ಕಾರ್ಯದ ಜೊತೆಗೆ ಕಾನೂನು ಸುವ್ಯವಸ್ಥೆ ಕೂಡ ಅತ್ಯಂತ ಮುಖ್ಯವಾದಂಥ ಇಲಾಖೆಯಾಗುತ್ತೆ. ಮತ್ತು ರಾಜ್ಯದ ಶಾಂತಿ ಕಾಪಾಡುವಂಥ ದೃಷ್ಟಿಯಲ್ಲಿ ಮತ್ತು ನ್ಯಾಯ ಕೊಡಿಸುವಂಥ ದೃಷ್ಟಿಯಲ್ಲಿ ಗೃಹ ಖಾತೆ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಮಟ್ಟದ ಖಾತೆ. ತಮ್ಮ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಖಾತೆಯನ್ನು ನಿಭಾಯಿಸುವಂಥ ಜವಾಬ್ದಾರಿ ಹೊತ್ತುಕೊಂಡಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದು ಒಂದು ಎಚ್ಚರಿಕೆಯ ಗಂಟೆ. ಯಾಕಂದರೆ ತಮ್ಮ ತವರು ಜಿಲ್ಲೆಯಲ್ಲಿ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 10 ಬಾರಿ ಆಯ್ಕೆಯಾದಂಥವರು, ಜೊತೆಗೆ ಅವರು ಕೂಡ ಉಸ್ತುವಾರಿ ಸಚಿವರಾಗಿದ್ದಂಥವರು, ಅನೇಕ ಬಾರಿ ಮಂತ್ರಿಯಾಗಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥವರು, ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೂಡ 4 ಬಾರಿ ಗೆದ್ದಂಥವರು, ಅಂದರೆ 3 ಬಾರಿ ಗೆದ್ದಂಥವರು, ಜೊತೆಗೆ 3 ಬಾರಿ ಗೆದ್ದಾಗ 2 ಬಾರಿ ಕಲಬುರಗಿಯ ಉಸ್ತುವಾರಿ ಸಚಿವರಾದಂಥವರು. ಹೀಗಾಗಿ ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಜೈಲಾಗಿರ್ಬೋದು ಅಥವಾ ಸೆಂಟ್ರಲ್ ಜೈಲಾಗಿರ್ಬೋದು, ಪ್ರತಿಯೊಂದು ಜಾಗದ ಇಂಚಿಂಚು ಮಾಹಿತಿ ಮತ್ತು ಇಂಚಿಂಚು ರಹಸ್ಯ ಕೂಡ ಗೊತ್ತಿರುತ್ತೆ. ಜೊತೆಗೆ ಅಲ್ಲಿ ಯಾರು ಅಧಿಕಾರಿಗಳು ಬರ್ತಾರೆ, ಅವರ ರಹಸ್ಯವೇನು ಎಲ್ಲವೂ ಕೂಡ ಗೊತ್ತಿರುವಂಥ ವಿಷಯದಲ್ಲಿ ತಮ್ಮ ಜಿಲ್ಲೆಯಲ್ಲಿ ಆದಂಥ, ಅದರಲ್ಲೂ ಮುಖ್ಯವಾಗಿ ಗೃಹ ಖಾತೆಯನ್ನು ವಹಿಸಿಕೊಂಡ ನಂತರ ತಮ್ಮ ಜಿಲ್ಲೆಯಲ್ಲಿ ಆದಂಥ ಈ ದೊಡ್ಡ ಎಡವಟ್ಟು ಇದೆಯಲ್ಲ, ಅದು ಒಂದು ಹಂತಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅತ್ಯಂತ ದೊಡ್ಡದಂಥ ಹಿನ್ನಡೆಯಾಗಿದೆ. ಇನ್ನು ಮುಂದಾದರೂ ಕೂಡ ಇದರೆಲ್ಲಿಂದ ಹೊರಗೆ ಬಂದು ಗೃಹ ಖಾತೆಯ ಕಡೆ ಗಮನ ಕೊಟ್ಟರೆ ಇನ್ನು ಮುಂದಾದರೂ ಕೂಡ ಇಂಥ ಒಂದು ಆರೋಪಗಳಿಂದ ಮುಕ್ತವಾಗಬಹುದು. ಜೊತೆಗೆ ಇಂಥ ಆರೋಪ ಕೇಳಿಬಂದರೂ ಕೂಡ ಅದಕ್ಕೆ ನೇರವಾಗಿ ತಮ್ಮ ತಲೆಯನ್ನು ತಗ್ಗಿಸುವುದಾದರೂ ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಇದಾಗುತ್ತೆ ಇವತ್ತು ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.